ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಈ ವಿಚಾರವಾಗಿ ಅನೇಕ ವಿಚಾರಗಳನ್ನು ತಿಳ್ಕೊಂಡಿದ್ದು. ಇದರಲ್ಲಿ ನಾವು ಭೂಮಿಯ ಕಾಂತತ್ವವನ್ನು ಹೇಗೆ ವಿವರಿಸಬೇಕು, ಯಾವ ರೀತಿ ವಿವರಿಸ್ತೀವಿ ಅಂತಕ್ಕಂಥ ವಿಚಾರವಾಗಿ 3 ಪದಗಳ ಬಗ್ಗೆ ತಿಳ್ಕೊಂಡಿದ್ದು. ಯಾವುದು ಅಂದರೆ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಅಂತೇಳಿ, ಮ್ಯಾಗ್ನೆಟಿಕ್ ಇನ್ಕ್ಲಿನೇಷನ್ ಅಂತೇಳಿ, ಮತ್ತು ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೇಳಿ ತುಂಬ ಮುಖ್ಯವಾದಂಥ ಡೆಫಿನೇಷನ್ಗಳನ್ನು ತಿಳ್ಕೊಂಡಿದ್ದು. ಈಗ ನಾವು ಕ್ಲಾಸನ್ನು ಮುಂದುವರಿಸೋಣ. ಈ ಒಂದು ತರಗತಿಯಲ್ಲಿ ನಾವು 4 ಪಾಯಿಂಟ್ಗಳನ್ನು ನಾವಿಲ್ಲಿ ಚರ್ಚೆ ಮಾಡಲಿದ್ದೀವಿ. ಮೊದಲನೇದಾಗಿ ಯಾವುದಪ್ಪ ಅಂತಂದರೆ ಮ್ಯಾಗ್ನೆಟೈಸೇಷನ್ ಅಂತ, ಎರಡನೇದಾಗಿ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂತಕ್ಕಂಥ ಒಂದು ಟರ್ಮ್, ಮೂರನೇದಾಗಿ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಅಂತೇಳಿ, ನಾಲ್ಕನೇದಾಗಿ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಅಂತೇಳಿ. ಈ 4 ಪದಗಳನ್ನು ನಾವು ಈ ಕಾಂತತ್ವವನ್ನು ವಿವರಿಸೋದಕ್ಕೆ, ಅಂದರೆ ಒಂದು ವಸ್ತು ಎಷ್ಟು ಕಾಂತತ್ವವನ್ನು ಪಡೆದಿದೆ ಅಥವಾ ಆ ವಸ್ತು ಕಾಂತತ್ವವನ್ನು ಪಡೆಯಬೇಕಾದರೆ ನಾವು ಕಾಂತೀಯ ಕ್ಷೇತ್ರವನ್ನು ಎಷ್ಟು ಇಡಬೇಕು, ಮತ್ತು ಆ ವಸ್ತು ಮುಖಾಂತರ ಕಾಂತೀಯ ಬಲರೇಖೆಗಳು ಹೇಗೆ ಪಾಸ್ ಆಗ್ತವೆ, ಮತ್ತು ಆ ವಸ್ತು ಮುಖಾಂತರ ಕಾಂತೀಯ ಬಲರೇಖೆಗಳು ಈಸಿಯಾಗಿ ಪಾಸ್ ಆಗ್ತವ ಅಥವಾ ತುಂಬ ಕಷ್ಟಪಟ್ಟು ಅದರ ಮುಖಾಂತರ ಪಾಸ್ ಆಗ್ತವ ಅಂತಕ್ಕಂಥ ಎಲ್ಲ ವಿಚಾರವನ್ನು ಈ 4 ಡೆಫಿನೇಷನ್ಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಒಂದೊಂದಾಗಿ ಈಗ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಮ್ಯಾಗ್ನೆಟೈಸೇಷನ್ ಅಂತಕ್ಕಂಥದ್ದು. ಓಕೆ, ಇದರ ಅರ್ಥವನ್ನು ತಿಳ್ಕೊಳ್ಳೋದಾದರೆ ನೋಡಿ, ದಿ ಎಕ್ಸ್ಟೆಂಟ್ ಟು ವಿಚ್ ಎ ಸಬ್ಸ್ಟೆನ್ಸ್ ಈಸ್ ಮ್ಯಾಗ್ನೆಟೈಸ್ಡ್ ಅಂದರೆ ಒಂದು ವಸ್ತು ಎಷ್ಟರ ಮಟ್ಟಿಗೆ ಕಾಂತೀಯ ಗುಣವನ್ನು ಪಡೆದುಕೊಳ್ಳುತ್ತೆ. ಯಾವಾಗ ಅಂದರೆ ಆ ವಸ್ತುವನ್ನು ಒಂದು ಕಾಂತಕ್ಷೇತ್ರದಲ್ಲಿ ಇಟ್ಟಾಗ. ಆಯಿತಾ? ಒಂದು ವಸ್ತುವನ್ನು ಕಾಂತಕ್ಷೇತ್ರದಲ್ಲಿ ಇಟ್ಟಾಗ ಆ ವಸ್ತು ಎಷ್ಟರ ಮಟ್ಟಿಗೆ ಕಾಂತೀಕರಣಗೊಳ್ಳುತ್ತದೆ ಎನ್ನುವುದನ್ನು ತಿಳಿಸ್ತಕ್ಕಂಥದ್ದು ಮ್ಯಾಗ್ನೆಟೈಸೇಷನ್ ಅಂತ ಕರೀತೀವಿ. ಓಕೆ, ಮ್ಯಾಗ್ನೆಟೈಸೇಷನ್ ಮೀನ್ಸ್ ಇಟ್ ಈಸ್ ದಿ ಅಮೌಂಟ್ ಆಫ್ magnetizing property that a material acquired when it is placed in the magnetic field ಅಂತ ಸಿಂಪಲ್ ಆಗಿ ಹೇಳ್ಬೋದು. ನೋಡಿ, ಡೆಫಿನೇಷನ್ ಈ ರೀತಿ ಇದೆ: ದಿ ನೆಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ದಟ್ ಸ್ಯಾಂಪಲ್. ಅಂದರೆ ಆ ಒಂದು ಸ್ಯಾಂಪಲ್ನಲ್ಲಿ ಒಂದು ಯೂನಿಟ್ ವಾಲ್ಯೂಮ್ಗೆ ಎಷ್ಟು ಮ್ಯಾಗ್ನೆಟಿಕ್ ಮೂಮೆಂಟ್ ಅಕ್ವೈರ್ ಆಗಿದೆ ಅನ್ನೋದನ್ನು ನಾವು ಮ್ಯಾಗ್ನೆಟೈಸೇಷನ್ ಅಂತ ಕರಿತೀವಿ. ಎಮ್ ಇಸ್ ಈಕ್ವಲ್ ಟು ಸ್ಮಾಲ್ ಲೆಟರ್ ಎಮ್ ಅಂತಂದರೆ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ, ಕ್ಯಾಪಿಟಲ್ ಲೆಟರ್ ಎಮ್ ಅಂತಂದರೆ ಮ್ಯಾಗ್ನೆಟೈಸೇಷನ್ ಅಂತ. ದೇರ್ಫೋರ್ ಮ್ಯಾಗ್ನೆಟೈಸೇಷನ್ ಇಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. ಚಿತ್ರವನ್ನು ಗಮನಿಸಿ. ಮೊದಲನೇ ಸಂದರ್ಭದಲ್ಲಿ ಇಲ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ನೋಡಿ, ಇಲ್ಲಿ ಯಾವುದೋ ಡೈರೆಕ್ಷನಲ್ಲಿ ನೋಡಿ, ಇಲ್ಲಿ ಯಾವುದೋ ಡೈರೆಕ್ಷನ್, ಇಲ್ಲಿ ಇನ್ನೊಂದು ಡೈರೆಕ್ಷನಲ್ಲಿ ಇಲ್ಲಿ, ಅಂದರೆ ಎಲ್ಲವೂ ಕೂಡ ಒಂದೇ ದಿಕ್ಕಿನಲ್ಲಿ ಇಲ್ಲ. ಹಾಗಾಗಿ ಇದು ಕಾಂತೀಕರಣಗೊಂಡಿಲ್ಲ. ದಟ್ ಮೀನ್ಸ್ ದಿಸ್ ಇನ್ ದಿ ಫಿಗರ್ 1 ದಿ ಸಬ್ಸ್ಟೆನ್ಸ್ ಈಸ್ ನಾಟ್ ಮ್ಯಾಗ್ನೆಟೈಸ್ಡ್. ಎರಡನೇ ಸಂದರ್ಭದಲ್ಲಿ ಏನು ಮಾಡ್ತೀವಿ? ವಿ ವಿಲ್ ಅಪ್ಲೈ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟೈಸಿಂಗ್ ಫೀಲ್ಡ್. ಒಂದು ಕಾಂತೀಕರಣಗೊಳಿಸಬೇಕು ಈ ವಸ್ತುವನ್ನು ಅಂತೇಳಿ ಕಾಂತಕ್ಷೇತ್ರವನ್ನು ಉಂಟು ಮಾಡ್ತೀವಿ. ಆ ಕಾಂತಕ್ಷೇತ್ರ ಏನು ಮಾಡುತ್ತೆ ನೋಡಿ, ಮ್ಯಾಗ್ನೆಟಿಕ್ ಮೂಮೆಂಟನ್ನು ಒಂದೇ ದಿಕ್ಕಿನಲ್ಲಿ ಅಲೈನ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡುತ್ತೆ. ಅದರಲ್ಲಿ ನೋಡಿ, ಈ ಪಾರ್ಟ್ ಹಿಂಗಿತ್ತು ಒಂದನೇ ಚಿತ್ರದಲ್ಲಿ, ಎರಡನೇ ಚಿತ್ರದಲ್ಲಿ ನೋಡಿ ಒಂದೇ ದಿಕ್ಕಿಗೆ ಆಗಿದೆ. ನೋಡಿ, ಈ ಪಾರ್ಟ್ ನೋಡಿ, ಒಂದನೇ ಚಿತ್ರದಲ್ಲಿ ಈ ಪಾರ್ಟ್ ಹೀಗಿತ್ತು, ಈಗೇನಾಗಿದೆ ಒಂದೇ ದಿಕ್ಕಿಗೆ ಟರ್ನ್ ಆಗಿದೆ. ನೋಡಿ, ಇದು ಮೂರನೇ ಪಾರ್ಟ್, ಇದು ಒಂದನೇ ಚಿತ್ರದಲ್ಲಿ ನೋಡಿ ಮೂರನೇ ಪಾರ್ಟು ಇದು ಹಾಗೆ ಇದೆ, ಯಾಕೆಂದರೆ ಅದೇ ದಿಕ್ಕಿನಲ್ಲಿದೆ, ಹಾಗಾಗಿ ಬದಲಾಯಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾಲ್ಕನೇ ಪಾರ್ಟು ಇನ್ನೂ ಮ್ಯಾಗ್ನೆಟೈಸ್ ಆಗಿಲ್ಲ, ಆಗಬೇಕಾಗಿದೆ, ಆಗುತ್ತೆ, ಕ್ರಮೇಣ ಆಗುತ್ತೆ. ಹಾಗಾದರೆ ನೋಡಿ, 3 ಪಾರ್ಟ್ ಮ್ಯಾಗ್ನೆಟೈಸೇಷನ್ ಆಗಿದೆ, ಇನ್ನೊಂದು ಪಾರ್ಟ್ ಹಾಗೆ ಬಿಡ್ತಿದೆ. ಅಂದರೆ ಹೌ ಮಚ್
ಎ ಮೆಟೀರಿಯಲ್ ಈಸ್ ಮ್ಯಾಗ್ನಟೈಸ್ಡ್ ಅಂದರೆ ಒಂದು ವಸ್ತು ಎಷ್ಟರ ಮಟ್ಟಿಗೆ ಮ್ಯಾಗ್ನಟೈಸ್ ಆಗಿದೆ ಅಂತ ಹೇಳುತ್ತಲ್ಲ ಅದನ್ನು ಮ್ಯಾಗ್ನಟೈಸೇಷನ್. ನೋಡಿ ಅಲ್ಲಿ ಮ್ಯಾಗ್ನಟೈಸೇಷನ್ ಆದಾಗ ಏನಾಯಿತು ನೋಡಿ, ಇದು ಅಯಸ್ಕಾಂತ ಆಗೋಯ್ತು, ಮ್ಯಾಗ್ನಟೈಸ್ಡ್ ಕಾಂತೀಕರಣಗೊಳ್ತು. ಕಾಂತೀಕರಣಗೊಂಡಾಗ ಇಲ್ಲೇನಾಯ್ತು ನೋಡಿ, ಕಾಂತೀಯ ಬಲರೇಖೆಗಳು ಉಂಟಾಗ ನೋಡಿ, ಇಲ್ಲಿ ಉಂಟಾಗಿಲ್ಲ ನೋಡಿ, ಈ ಪಾರ್ಟಲ್ಲಿ ನೋಡಿ, ಈ ಪಾರ್ಟಲ್ಲಿ ಯಾಕೆ ಉಂಟಾಗಿಲ್ಲ ಅಂತಂದರೆ ಇನ್ನೂ ಕಾಂತೀಕರಣಗೊಂಡಿಲ್ಲ. ಓಕೆ, ಇಟ್ ಈಸ್ ನಾಟ್ ಮ್ಯಾಗ್ನಟೈಸ್ಡ್. ಓಕೆ, ಹಾಗಾಗಿ ಮ್ಯಾಗ್ನಟೈಸೇಷನ್ ಅಂತಂದರೆ ಹೌ ಮಚ್ ಎ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಈಸ್ ಅಕ್ವೈರ್ಡ್ ಬೈ ದಿ ಮೆಟೀರಿಯಲ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಪೂರ್ತಿ ಆಗಿದ್ರೆ 100% ಆಗಿದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಮ್ಯಾಗ್ನೆಟೈಸ್ಡ್ ಅಂತ ಕರಿತೀವಿ ಅಷ್ಟೇ, ಇನ್ನೇನಿಲ್ಲ. ಹಾಗೆ ಈ ಡೆಫಿನೇಷನ್ ನೋಡಿದಾಗ ಮ್ಯಾಗ್ನೆಟಿಕ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್, ಒಂದು ಯೂನಿಟ್ ವಾಲ್ಯೂಮ್ಗೆ ಎಷ್ಟಾಗಿದೆ, ಕಂಪ್ಲೀಟ್ ಆಗಿದ್ರೆ ಎಲ್ಲ ಕಡೆ ಕಂಪ್ಲೀಟ್ ಆಗಿರುತ್ತೆ, ಅರ್ಧ ಆಗಿದೆ ಎಲ್ಲ ಕಡೆ ಅರ್ಧ ಆಗಿದೆ ಅಂತ ಅರ್ಥ. ಓಕೆ, ಮ್ಯಾಗ್ನೆಟೈಸೇಷನ್ ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ, ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ and it is measured in the SI by using the SI units ampere per meter. ಆಂಪೇರ್ ಪರ್ ಮೀಟರ್ ಅಂತಕ್ಕಂಥ SI ಯೂನಿಟ್ ಇಂದ ನಾವೇನು ಮಾಡ್ತೀವಿ, ಮ್ಯಾಗ್ನೆಟೈಸೇಷನ್ ಅನ್ನು ಅಳತೆ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಎರಡನೇ ಡೆಫಿನೇಷನ್ಗೆ ಹೋಗೋಣ ನಾವೀಗ. ಎರಡನೇದು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂತಂದರೆ ನಾವು ಒಂದು ವಸ್ತುವನ್ನು ಕಾಂತೀಕರಣಗೊಳಿಸಬೇಕು ಅಂತಂದರೆ ನಾವು ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಪ್ಲೈ ಮಾಡಬೇಕು. ಆ ಮ್ಯಾಗ್ನೆಟಿಕ್ ಫೀಲ್ಡು ಅದರ ಇಂಟೆನ್ಸಿಟಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಹೇಳ್ತಕ್ಕಂಥದ್ದು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಅಂದರೆ ಆ ಮ್ಯಾಗ್ನೆಟಿಕ್ ಫೀಲ್ಡು ಎಷ್ಟರ ಮಟ್ಟಿಗೆ ಆ ವಸ್ತುವನ್ನು ಕಾಂತೀಕರಣಗೊಳಿಸಬಹುದು ಅಂತಕ್ಕಂಥದ್ದನ್ನು ಹೇಳುತ್ತೆ. ನೋಡಿ, ಇಲ್ಲಿ ಚಿತ್ರವನ್ನು ಗಮನಿಸಿ. ನೋಡಿ, ಇಲ್ಲಿ ಇದು ಒಂದು ವಸ್ತು, ಇದು ಒಂದು ವಸ್ತು, ಇವೆರಡು ಒಂದೇ ವಸ್ತು. ಇದನ್ನು ಮ್ಯಾಗ್ನೆಟೈಸೇಷನ್ ಮಾಡಲಾಗಿದೆ, ಇದನ್ನು ಕೂಡ ಮ್ಯಾಗ್ನೆಟೈಸೇಷನ್ ಮಾಡಲಾಗಿದೆ. ಅಂದರೆ ಇಲ್ಲಿ ನಾವು ಮ್ಯಾಗ್ನೆಟೈಸೇಷನ್ ಮಾಡಬೇಕು ಅಂದರೆ ಒಂದನೇ ಸಂದರ್ಭದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಪ್ಲೈ ಮಾಡಿದ್ದೀವಿ. ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ ಮ್ಯಾಗ್ನೆಟೈಸೇಷನ್ ಸ್ಟಾರ್ಟ್ ಆಗಿದೆ, ಪ್ರಾರಂಭ ಆಗಿದೆ, ನಡೀತಾ ಇದೆ. ಇಲ್ಲೂ ಮ್ಯಾಗ್ನೆಟೈಸೇಷನ್ ಪ್ರಾರಂಭ ಆಗಿ ಇಲ್ಲೂ ನಡೀತಾ ಇದೆ. ಎರಡನ್ನೂ ಗಮನಿಸಿದಾಗ ನೋಡಿ, ಇಲ್ಲಿ ಮ್ಯಾಗ್ನೆಟೈಸೇಷನ್ ಇಲ್ಲಿ ಜಾಸ್ತಿ ಆಗಿದೆ, ಇನ್ನು ಈ ಕಡೆ ಇನ್ನೂ ಆಗಿಲ್ಲ, ನಡೀತಾ ಇದೆ, ಸಂಪೂರ್ಣವಾಗಿ ಆಗಿಲ್ಲ. ಇಲ್ಲಿ ಸಂಪೂರ್ಣವಾಗಿ ಆಗೋಗಿದೆ. ಇಲ್ಲಿ ಎರಡು ಒಂದೇ ರೀತಿಯ ವಸ್ತುವನ್ನು ನಾವೇನು ಮಾಡಿದ್ದೀವಿ, ಮ್ಯಾಗ್ನೆಟೈಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇಲ್ಲಿ ಕಡಿಮೆ ಮ್ಯಾಗ್ನೆಟೈಸೇಷನ್ ಆಗಿದೆ, ಇಲ್ಲಿ ಮ್ಯಾಗ್ನೆಟೈಸೇಷನ್ ಹೆಚ್ಚಿಗೆ ಆಗಿದೆ. ಅಂದರೆ ಇದರ ಇಂಟೆನ್ಸಿಟಿ ಜಾಸ್ತಿ ಇದೆ, ಇದರ ಇಂಟೆನ್ಸಿಟಿ ಏನಾಗಿದೆ, ಕಡಿಮೆ ಇದೆ. ಹಾಗಾದರೆ ಯಾವ ಕಾಂತಕ್ಷೇತ್ರ ಮ್ಯಾಗ್ನೆಟೈಸೇಷನನ್ನು ಬೇಗ ಮಾಡುತ್ತೆ ಅದರ ಇಂಟೆನ್ಸಿಟಿ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಯಾವುದು ಬೇಗ ಮಾಡೋದಿಲ್ಲ ಅದರ ಇಂಟೆನ್ಸಿಟಿ ಕಡಿಮೆ ಇದೆ ಅಂತ ಹೇಳ್ತೀವಿ. ಅಂದರೆ ಎಷ್ಟರ ಮಟ್ಟಿಗೆ ಮಾಡ್ಬೋದು, ಇದು ಬೇಗ ಮಾಡುತ್ತೆ, ಇದು ಬೇಗ ಮಾಡಲ್ಲ, ಅಥವಾ ಇದಕ್ಕೆ ಶಕ್ತಿ ಜಾಸ್ತಿ ಇದೆ, ಇದಕ್ಕೆ ಶಕ್ತಿ ಕಡಿಮೆ ಇದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಅಂದರೆ ಒಂದು ವಸ್ತುವನ್ನು ಎಷ್ಟು ಬೇಗ ಅದು ಕಾಂತೀಕರಣಗೊಳಿಸ್ಬೋದು, ಅದರ ಶಕ್ತಿ ಎಷ್ಟಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಡೆಫಿನೇಷನ್ ಬಂದಾಗ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಈ ರೀತಿ ಡಿಫೈನ್ ಮಾಡ್ತೀವಿ. ಇಟ್ ಈಸ್ ದಿ ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಡಿವೈಡೆಡ್ ಬೈ ಪರ್ಮಿಯಬಿಲಿಟಿ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಂದರೆ B0 ಅಂತ ಹೇಳ್ತೀವಿ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ B0 ಮೀನ್ಸ್ ಫ್ರೀ ಸ್ಪೇಸ್ ಅಂತ. ಇಲ್ಲಿ ಪರ್ಮಿಯಬಿಲಿಟಿ ಫ್ರೀ ಸ್ಪೇಸ್ ತಗೊಂಡು μ0 ಅಂತ ಬರೀತೀವಿ. ಓಕೆ, ಡೆಫಿನೇಷನ್ ನೋಡಿ, ಹೆಚ್ಚಿಂದ ಡಿಫೈನ್ ಮಾಡ್ತೀವಿ, ಸೂಚಿಸ್ತೀವಿ ನಾವು. H is equal to B0 divided by μ0 ಅಂತ ಇದು ಡೆಫಿನೇಷನ್. ನೀವು ಡೆಫಿನೇಷನನ್ನು ಈಕ್ವೇಷನ್ ಬರೆದ್ರು ಡೆಫಿನೇಷನ್ ಆಗುತ್ತೆ. ಇನ್ನು ಇದೊಂದು ನೆನಪಿಟ್ಕೊಂಡ್ರೆ ಡೆಫಿನೇಷನ್ ನೆನಪಿಟ್ಕೊಂಡಂಗೆ ಆಗುತ್ತೆ, ನೀವು ಒಂದು ಫಾರ್ಮುಲಾನು ನೆನಪಿಟ್ಕೊಂಡಂಗೆ ಆಗುತ್ತೆ. ನೋಡಿ, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ H is equal to B0 by μ0 ಅಂದರೆ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಈಸ್ ಡಿಫೈನ್ಡ್ ಆಸ್ ದಿ ರೇಷಿಯೋ ಆಫ್ B0 ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್, E0 ಅಂತಂದರೆ ಆಫ್ ಫ್ರೀ ಸ್ಪೇಸ್ ಅಂತ. ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಫ್ರೀ ಸ್ಪೇಸ್ ಟು ದಿ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್, ಈ ರೀತಿ ಡಿಫೈನ್ ಮಾಡ್ತೀವಿ ನಾವು.
ನೋಡಿ, ಫ್ರೀ ಸ್ಪೇಸ್ ಬದಲಿಗೆ ಬೇರೆ ಮೀಡಿಯಮ್ ಅಲ್ಲಿ ಇಟ್ಟಿದ್ದಾರೆ. ಉದಾಹರಣೆಗೆ ನಾವು ಫ್ರೀ ಸ್ಪೇಸ್ ಬದಲಿಗೆ ಏನು ಮಾಡಿದ್ವಿ, ನಾವು ಗಾಳಿನಲ್ಲಿ ಇಟ್ಟಿಲ್ಲ ಅಥವಾ ಗಾಳಿನಲ್ಲಿ ಇಟ್ಟಿದ್ದೀವಿ, ವ್ಯಾಕ್ಯೂಮಲ್ಲಿ ಇಟ್ಟಿಲ್ಲ, ಗಾಳಿನಲ್ಲಿ ಇಟ್ಟಿದ್ದೀವಿ, ಅಥವಾ ಯಾವುದೋ ನೀರಿನಲ್ಲಿ ಇಟ್ಟಿದ್ದೀವಿ, ಅಥವಾ ಇನ್ಯಾವುದೋ ಒಂದು ಗ್ಲಾಸ್ ಅನ್ನ ಮಾಧ್ಯಮದಲ್ಲಿ ಇಟ್ಟಿದ್ದೀವಿ ವಸ್ತುವನ್ನು. ಈ ರೀತಿಯಾದಾಗ ಏನಾಗುತ್ತೆ, B0 ಬದಲಿಗೆ ಬಿ ಮತ್ತು ಮ್ಯೂ ಇವುಗಳನ್ನು ಬಳಸ್ತೀವಿ. ಅಂದರೆ ಫ್ರೀ ಸ್ಪೇಸನ್ನು ಬಿಟ್ಟು ಅಥವಾ ವ್ಯಾಕ್ಯೂಮನ್ನು ಬಿಟ್ಟು ಬೇರೆ ಮೀಡಿಯಮಲ್ಲಿ ಇಟ್ಟಾಗ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದಟ್ ಮೀಡಿಯಮ್ ಡಿವೈಡೆಡ್ ಬೈ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಆಫ್ ದಟ್ ಮೀಡಿಯಮ್ ಅಂತ ಡಿಫೈನ್ ಮಾಡ್ತೀವಿ. ಓಕೆ, ಇದು ಕೂಡ ಒಂದು ವೆಕ್ಟರ್ ಕ್ವಾಂಟಿಟಿನೇ. ಇದರ SI ಯೂನಿಟ್ ಅನ್ನು ನೋಡಿದಾಗ ಆಂಪಿಯರ್ ಪರ್ ಮೀಟರ್ ಆಗಿದೆ. ಅಂದರೆ ಹಿಂದೆ ತಿಳ್ಕೊಂಡಂಥ ಮ್ಯಾಗ್ನೆಟೈಸೇಷನ್ನು ಮತ್ತು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಎರಡರ SI ಯೂನಿಟ್ ಕೂಡ ಒಂದೇ ಆಗಿದೆ, ಆಂಪಿಯರ್ ಪರ್ ಮೀಟರ್ ಆಗಿದೆ. ನೆಕ್ಸ್ಟು ಮೂರನೇ ಡೆಫಿನೇಷನ್ನು ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಅಂತ ಕರಿತೀವಿ. ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಅಂತಂದರೆ ಒಂದು ವಸ್ತುವನ್ನು ಕಾಂತೀಕರಣಗೊಳಿಸೋದಕ್ಕೆ ನಾವು ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಗಳೇನಾಗ್ತವೆ, ವಸ್ತುವಿನ ಮುಖಾಂತರ ಅಂದರೆ ವಸ್ತುವಿನ ಒಳಗಡೆ ಹೋಗಿ ಆ ವಸ್ತುವಿನ ಒಳಗೆ ಏನು ಮಾಡ್ತವೆ, ಇರ್ತಕ್ಕಂಥ ಅಣುಗಳನ್ನು ಕಾಂತೀಕರಣಗೊಳಿಸ್ತವೆ. ಹಾಗಾದರೆ ಆ ಮ್ಯಾಗ್ನೆಟಿಕ್ ಫೀಲ್ಡು ಆ ವಸ್ತು ಒಳಗಡೆ ಪ್ರವೇಶಿಸಬೇಕು ಅಂದರೆ ಆ ವಸ್ತು ಏನು ಮಾಡಬೇಕು, ತನ್ನ ಮುಖಾಂತರ ಹಾಯ್ದು ಹೋಗೋದಕ್ಕೆ ಪರ್ಮಿಷನ್ ಕೊಡಬೇಕು. ಓಕೆ, ಎಷ್ಟರ ಮಟ್ಟಿಗೆ ಪರ್ಮಿಷನ್ ಕೊಡುತ್ತೆ ಆದರೆ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಅಂದರೆ ಟು ದಿ ಎಕ್ಸ್ಟೆಂಟ್, ಅಂದರೆ ಎಷ್ಟರ ಮಟ್ಟಿಗೆ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಕ್ಯಾನ್ ಎಂಟರ್ ಥ್ರೂ ದಟ್ ಸಬ್ಸ್ಟೆನ್ಸ್. ದಿ ಎಕ್ಸ್ಟೆಂಟ್ ಟು ವಿಚ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಎಂಟರ್ ಎ ಸಬ್ಸ್ಟೆನ್ಸ್, ಅದನ್ನು ನಾವು ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿನ ಎಕ್ಸ್ಪ್ರೆಸ್ ಮಾಡ್ತೀವಿ. ಅಂದರೆ ಪರ್ಮಿಯಬಿಲಿಟಿ ಹೆಚ್ಚಾಗಿದ್ದರೆ ತನ್ನ ಮುಖಾಂತರ ಹಾಯ್ದು ಹೋಗೋದಕ್ಕೆ ಬಿಟ್ಕೊಡುತ್ತೆ, ಹೆಚ್ಚಿಗೆ ಸಂಖ್ಯೆಯ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಗಳನ್ನು ಬಿಟ್ಕೊಡುತ್ತೆ. ಅದರ ಪರ್ಮಿಯಬಿಲಿಟಿ ಕಡಿಮೆ ಇದ್ದರೆ ಹೆಚ್ಚಿಗೆ ಸಂಖ್ಯೆಯ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ತನ್ನ ಮುಖಾಂತರ ಬಿಟ್ಕೊಡೋದಿಲ್ಲ, ಅಂದರೆ ಏನು ಮಾಡುತ್ತೆ, ಆಪೋಸ್ ಮಾಡುತ್ತೆ. ನೋಡಿ, ಚಿತ್ರವನ್ನು ಗಮನಿಸಿ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗಿದೆ. ಪಾಸ್ ಆದಾಗ ಎಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನು ಕೂಡ ಇದ್ರ ಮುಖಾಂತರ ಪಾಸ್ ಆಗಿಲ್ಲ, ಕೇವಲ ಎರಡು ಲೈನ್ ಪಾಸ್ ಆಗಿದೆ. ಯಾಕೆ ಅಂತಂದರೆ ಇದರ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಕಡಿಮೆ ಇದೆ, ತನ್ನ ಮುಖಾಂತರ ಹಾಯ್ದು ಹೋಗೋದಕ್ಕೆ ಅವಕಾಶ ಕೊಡಲ್ಲ, ಇಟ್ ನಾಟ್ ಪರ್ಮಿಟ್ ಅಂತ ಹೇಳ್ಬೋದು. ನೋಡಿ, ಅದೇ ಇಲ್ಲಿ ಎರಡನೇ ಸಬ್ಸ್ಟೆನ್ಸ್ ನೋಡಿ, ಇಲ್ಲೇನಾಗಿದೆ, ಪಿಂಕ್ ಕಲರ್ ಇದೆಯಲ್ಲ, ಈ ಸಬ್ಸ್ಟೆನ್ಸ್ ನೋಡಿ, ಇದ್ರ ಮುಖಾಂತರ ಹೆಚ್ಚಿನ ಸಂಖ್ಯೆಯ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಇದ್ರ ಮುಖಾಂತರ ಪಾಸ್ ಆಗಿದೆ. ಅಂದರೆ ಅರ್ಥ, ತನ್ನ ಮುಖಾಂತರ ಹರಿಯೋದಕ್ಕೆ ಈಸಿಯಾಗಿ ಅವಕಾಶವನ್ನು ಮಾಡಿಕೊಡುತ್ತೆ. ಇಟ್ ಪರ್ಮಿಟ್ಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಟು ಪಾಸ್ ಥ್ರೂ ಇಟ್. ಓಕೆ, ಪರ್ಮಿಷನ್ ಕೊಡುತ್ತೆ. ಹಾಗಾಗಿ ಈ ಹಳದಿ ಬಣ್ಣದಲ್ಲಿರ್ತಕ್ಕಂಥ ಯೆಲ್ಲೋ ಕಲರ್ ಇರ್ತಕ್ಕಂಥದಕ್ಕೆ ಪರ್ಮಿಯಬಿಲಿಟಿ ಕಡಿಮೆ ಇದೆ ಅಂತ ಹೇಳ್ತೀವಿ. ನೆಕ್ಸ್ಟು ಈ ಪಿಂಕ್ ಕಲರ್ ಇರ್ತಕ್ಕಂಥ ವಸ್ತು ಏನಿದೆ ಅಲ್ಲಿ ಪರ್ಮಿಯಬಿಲಿಟಿ ತುಂಬ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಓಕೆ, ಡೆಫಿನೇಷನ್ಗೆ ಬಂದಾಗ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಆಫ್ ಎ ಸಬ್ಸ್ಟೆನ್ಸ್ ಈಸ್ ಡಿಫೈನ್ಡ್ ಆಸ್ ದಿ ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಇಂಡಕ್ಷನ್ ಟು ದಿ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ, ಅಂದರೆ B/H ಅಂತ ಹೇಳ್ತೀವಿ. ಮ್ಯೂ ಇಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ, ಮ್ಯೂ ಇಂದ ಸೂಚಿಸ್ತೀವಿ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಆಫ್ ದಟ್ ಮೀಡಿಯಮ್. ಯಾವುದು, ಫ್ರೀ ಸ್ಪೇಸ್ ಅಲ್ಲ, ಇಲ್ಲಿ ಯಾವ ವಸ್ತುವಿನ ಮುಖಾಂತರ ಹಾಯ್ದು ಹೋಗ್ಬೇಕು ಆ ವಸ್ತುವಿನ ಪರ್ಮಿಯಬಿಲಿಟಿ. ಹಾಗಾಗಿ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ it is defined as the ratio of magnitude of magnetic induction ಅಥವಾ magnetic field to the magnetic intensity. mu is equal to B/H ಅಂತ ಹೇಳ್ತೀವಿ. B ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಅಥವಾ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. H ಅಂತಂದರೆ ಹಿಂದೆ ತಿಳ್ಕೊಂಡಾಗ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂತ ಕರಿತೀವಿ. ಮತ್ತು SI ಯೂನಿಟ್ ಅನ್ನು ನೋಡಿದಾಗ ಇಲ್ಲಿ ಪರ್ಮಿಯಬಿಲಿಟಿ ಟೆಸ್ಲಾ ಮೀಟರ್ ಪರ್ ಆಂಪೇರ್ ಆಗಿದೆ. ಟೆಸ್ಲಾ ಮೀಟರ್ ಪರ್ ಆಂಪೇರ್. ಹಾಗೆ ಮ್ಯಾಗ್ನೆಟಿಕ್ ಫೀಲ್ಡಿಂದು ಟೆಸ್ಲಾ ಆಗುತ್ತೆ, ಹೆಚ್ಚಿಂದು ನಾವು ತಗೊಂಡ್ರೆ ಆಂಪೇರ್ ಪರ್ ಮೀಟರ್ ಆಗಿತ್ತು, ಅದರ ಇನ್ವರ್ಸ್ ಮಾಡಿದಾಗ ಇಲ್ಲೇನಾಗುತ್ತೆ, ಮೀಟರ್ ಪರ್ ಆಂಪೇರ್ ಆಯಿತು. ಓಕೆ, ನಾಲ್ಕನೇ ಡೆಫಿನೇಷನ್ ತಿಳ್ಕೊಂಡು ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಅಂತ ಕರಿತೀವಿ. ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಅಂತಂದರೆ ವಸ್ತುವಿನ ಮುಖಾಂತರ
ಕಾಂತೀಯ ಬಲರೇಖೆಗಳು ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಂಟರ್ ಆಗಬೇಕಾದ್ರೆ ಅದು ಕೆಲವು ವಸ್ತುಗಳ ಮುಖಾಂತರ ಪಾಸ್ ಆಗಬೇಕಾದ್ರೆ ಕೆಲವು ವಸ್ತುಗಳು ಬಿಟ್ಟುಕೊಡ್ತವೆ, ತನ್ನ ಮುಖಾಂತರ ಹಾಯ್ದು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತವೆ. ಈ ಅವಕಾಶ ಮಾಡಿಕೊಡ್ತಕ್ಕಂಥ ಪ್ರಮಾಣ ಅಂದರೆ ಈಸಿಯಾಗಿ ಅವಕಾಶ ಮಾಡಿಕೊಡ್ತಾವ, ಇಲ್ಲ ಸ್ವಲ್ಪ ಏನಾದರೂ ರೆಸಿಸ್ಟೆನ್ಸ್ ಆಪೋಸಿಷನನ್ನು ಮಾಡ್ತಾವ ಅಂತ ಹೇಳ್ತೀವಲ್ಲ, ಆ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಸಸೆಪ್ಟಬಿಲಿಟಿ ಅಂತ ಕರಿತೀವಿ. ಓಕೆ, ಏನು ಸಸೆಪ್ಟಬಿಲಿಟಿ ಅಂದರೆ ಇಟ್ ಇಸ್ ಎ ಪ್ರಾಪರ್ಟಿ ಆಫ್ ದಿ ಸಬ್ಸ್ಟೆನ್ಸ್ ವಿಚ್ ಶೋಸ್ ಹೌ ಈಸಿಲಿ, ಅಂದರೆ ಈಸಿಯಾಗಿ ತನ್ನ ಮುಖಾಂತರ ಹಾಯ್ದು ಹೋಗೋದಕ್ಕೆ ಬಿಟ್ಕೊಡ್ತಾವ, ಅಥವಾ ಸ್ವಲ್ಪ ಪ್ರತಿರೋಧವನ್ನು ತೋರಿ ತನ್ನ ಮುಖಾಂತರ ಹಾಯ್ದು ಹೋಗೋದಕ್ಕೆ ಬಿಟ್ಕೊಡ್ತಾವ. ಈಸಿಯಾಗಿ ಬಿಟ್ಕೊಟ್ರೆ ಸಸೆಪ್ಟಬಿಲಿಟಿ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಸ್ವಲ್ಪ ಪ್ರತಿರೋಧವನ್ನು ತೋರಿಸಿದ್ರೆ ಅವಾಗ ಸಸೆಪ್ಟಬಿಲಿಟಿ ಕಡಿಮೆ ಇದೆ ಅಂತ ಹೇಳ್ತೀವಿ. ನೋಡಿ, ಈ ಮೊದಲನೇ ಚಿತ್ರದಲ್ಲಿ ಏನಾಗಿದೆ, ಬಿಟ್ಕೊಟ್ಟಿದೆ, ತನ್ನ ಮುಖಾಂತರ ಹಾಯ್ದು ಹೋಗೋದು ಬಿಟ್ಕೊಟ್ಟಿದೆ. ಅದು ಎಲ್ಲವನ್ನೂ ಬಿಟ್ಕೊಟ್ಟಿಲ್ಲ, ಅಂದರೆ ಪರ್ಮಿಯಬಿಲಿಟಿ ಇದೆ, ಬಿಟ್ಕೊಡೋ ತನ್ನ ಮುಖಾಂತರ ಹಾಯ್ದು ಹೋಗೋದಕ್ಕೆ ಅವಕಾಶ ಕೊಟ್ಟಿದೆ. ಹಂಗಂತ ತುಂಬ ಈಸಿಯಾಗಿ ಕೊಟ್ಟಿಲ್ಲ, 2 ಲೈನ್ ಬಿಟ್ಕೊಟ್ಟಿದೆ, ಇನ್ನು 2 ಲೈನ್ ಹೊರಗಡೆ. ಅಲ್ಲಿಗೆ ಪರ್ಮಿಯಬಿಲಿಟಿ ಇದೆ, ಆದರೆ ಸಸೆಪ್ಟಬಿಲಿಟಿ ಕಡಿಮೆ ಇದೆ. ಎರಡನೇ ಚಿತ್ರವನ್ನು ಗಮನಿಸಿ, ಇಲ್ಲಿ ಪರ್ಮಿಯಬಿಲಿಟಿನೂ ಇದೆ, ಅಂದರೆ ಬಿಟ್ಕೊಟ್ಟಿದೆ, ಜೊತೆಗೆ ಈಸಿಯಾಗೂ ಬಿಟ್ಕೊಟ್ಟಿದೆ ಅಂತ 4 ಲೈನ್ ಇದ್ರ ಮುಖಾಂತರ ಪಾಸ್ ಆಗ್ತಾ ಇದೆ. ಇದನ್ನ ಸಸೆಪ್ಟಬಿಲಿಟಿ ಅಂತ ಕರಿತೀವಿ. ಓಕೆ, ಡೆಫಿನೇಷನ್ ಅನ್ನು ನೋಡಿದಾಗ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಈಸ್ ಈಕ್ವಲ್ ಟು ದ ರೇಷಿಯೋ ಆಫ್ ಮ್ಯಾಗ್ನೆಟೈಸೇಷನ್ ಟು ದಿ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ನೋಡಿ, ಸಸೆಪ್ಟಬಿಲಿಟಿನ ನಾವು ಒಂದು ಈ ಸಿಂಬಲಿಂದ ಸೂಚಿಸ್ತೀವಿ. ಇದನ್ನು CHI ಕೈ ಅಂತನಾದರೂ ಓದ್ಬೋದು ನೀವು, ಅಥವಾ ಚೈ ಅಂತನಾದರೂ ಓದ್ಬೋದು. ಪ್ರೊನೌನ್ಸಿಯೇಷನ್ನು ಕೆಲವರು ಕೈ ಅಂತ ಮಾಡ್ತಾರೆ, ಕೆಲವರು ಚೈ ಅಂತ ಮಾಡ್ತಾರೆ, ನಾನು ಕೈ ಅಂತ ಮಾಡ್ತೀನಿ. ಓಕೆ, ಕೈ ಈಸ್ ಈಕ್ವಲ್ ಟು ಮ್ಯಾಗ್ನೆಟೈಸೇಷನ್, ದಟ್ ಮೀನ್ಸ್ M ಡಿವೈಡೆಡ್ ಬೈ H. therefore ಕೈ ಈಸ್ ಈಕ್ವಲ್ ಟು M ಬೈ H ಅಂತ ಕರಿತೀವಿ. ಅಂದರೆ ಎಷ್ಟು ಮ್ಯಾಗ್ನೆಟೈಸೇಷನ್ ಆಗಿದೆ, ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ಗೆ, ಇಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಇಷ್ಟು ಮ್ಯಾಗ್ನೆಟೈಸೇಷನ್ ಆಗಿದೆ. ಜಾಸ್ತಿ ಇದ್ದರೆ ಸಸೆಪ್ಟಬಿಲಿಟಿ ಜಾಸ್ತಿ, ಅಂದರೆ ಈಸಿ ಆಗಿದೆ ಅಂತ. ಕಡಿಮೆ ಇತ್ತು ಅಂತಂದರೆ ಇದು ಈಸಿಯಾಗಿ ತನ್ನ ಮುಖಾಂತರ ಬಿಟ್ಕೊಡಲ್ಲ ಅಂತ ಅರ್ಥ. ಓಕೆ, ಒಂದು ಉದಾಹರಣೆ ಕೊಡಬೇಕು ಅಂದರೆ ಈಗ ನೋಡಿ, ಶ್ರೀಮಂತಿಕೆ ಅಂತಕ್ಕಂಥದ್ದು ಪರ್ಮಿಯಬಿಲಿಟಿ ಇದ್ದಂಗೆ, ದಾನ ಮಾಡಬೇಕು ಅಂತಕ್ಕಂಥ ಮನಸ್ಸಿರ್ತಕ್ಕಂಥದ್ದು ಸಸೆಪ್ಟಬಿಲಿಟಿ ಇದ್ದಂಗೆ. ಓಕೆ, ಈಗ ಇಬ್ಬರಿದ್ದಾರೆ, ಇಬ್ಬರು ವ್ಯಕ್ತಿಗಳು, ಇಬ್ಬರು ಶ್ರೀಮಂತರು ಅಂದರೆ ಅರ್ಥ ಇಬ್ಬರಿಗೂ ಪರ್ಮಿಯಬಿಲಿಟಿ ಇದೆ, ಅಂದರೆ ಕೊಡೋಕೆ ದುಡ್ಡಿದೆ, ಇಬ್ಬರ ಹತ್ರನೂ ದುಡ್ಡಿದೆ. ಈಗ ದಾನ ಮಾಡ್ತಕ್ಕಂಥ ಕೆಪಾಸಿಟಿ, ಈಗ ಮೊದಲನೇ ಶ್ರೀಮಂತ ಏನು ಮಾಡ್ತಾನೆ, ತುಂಬ ಇಷ್ಟಪಟ್ಟ ಏನು ಮಾಡ್ತಾನೆ, ದಾನ ಧರ್ಮವನ್ನು ಮಾಡ್ತಾನೆ, ಅಂದರೆ ಸಸೆಪ್ಟಬಿಲಿಟಿ ಜಾಸ್ತಿ. ಎರಡನೇ ಶ್ರೀಮಂತ, ಅವನ ಹತ್ರನೂ ದುಡ್ಡಿದೆ, ಅಂದರೆ ಪರ್ಮಿಯಬಿಲಿಟಿ, ಆದರೆ ದಾನ ಮಾಡೋಕ್ಕೆ ಅಷ್ಟೊಂದು ಮನಸ್ಸಿಲ್ಲ, ಸ್ವಲ್ಪ ಏನು ಮಾಡ್ತಾನೆ, ಹಿಡಿದು ಕೊಡ್ತಾನೆ. ಅಂದರೆ ಈಗ ಮೊದಲನೇ ಶ್ರೀಮಂತ 100 ರೂಪಾಯಿ ದಾನ ಮಾಡಿದ್ರೆ, ಎರಡನೇ ಶ್ರೀಮಂತ ಏನು ಮಾಡ್ತಾನೆ, 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ದಾನ ಮಾಡ್ತಾನೆ. ಹಾಗಾಗಿ ಮೊದಲನೇ ಶ್ರೀಮಂತ ಅವನು ಪರ್ಮಿಯಬಿಲಿಟಿ ಮತ್ತು ಸಸೆಪ್ಟಬಿಲಿಟಿ ಎರಡು ಇದೆ, ಎರಡು ಜಾಸ್ತಿನೇ ಇದೆ. ಎರಡನೇ ಶ್ರೀಮಂತನ ಹತ್ರ ಪರ್ಮಿಯಬಿಲಿಟಿ ಇದೆ, ಆದರೆ ಸಸೆಪ್ಟಬಿಲಿಟಿ ಕಡಿಮೆ. ಓಕೆ, ನಿಮಗೀಗ ಆ ಕಾನ್ಸೆಪ್ಟ್ ಎರಡು ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ನೋಡಿ, ಇದರ SI ಯೂನಿಟ್ಟು, ಇದರ SI ಯೂನಿಟ್ ಏನಾಗುತ್ತೆ, ಆಂಪೇರ್ ಪರ್ ಮೀಟರ್. ಇದು ಕೂಡ ಆಂಪೇರ್ ಪರ್ ಮೀಟರ್, ಎರಡು ಒಂದೇ ಯೂನಿಟ್ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ, ಯೂನಿಟ್ ಇರಲ್ಲ. ಹಾಗಾಗಿ ಯೂನಿಟ್ ಇಲ್ಲದೇ ಇರೋದ್ರಿಂದ ಇದು ಏನಾಗಿರುತ್ತೆ, ಒಂದು ಯೂನಿಟ್ ಲೆಸ್ ಫಿಸಿಕಲ್ ಕ್ವಾಂಟಿಟಿ ಆಗಿರ್ತದೆ. ಹಾಗಾಗಿ ಇದೊಂದು ನಂಬರ್ ಆಗಿರುತ್ತೆ. ನಂಬರ್ ಅಂದರೆ ಏನಾಗಿರ್ಬೋದು ಅಂದರೆ ಏನು, ಇದರ ನಂಬರು ಎಲ್ಲಿಂದ ಎಲ್ಲಿಗೆ ವೇರಿ ಆಗುತ್ತಪ್ಪ ಅಂದರೆ -1 ಇಂದ +1ವರೆಗೂ ವೇರಿ ಆಗ್ತದೆ. -1, 0, +1 ಈ ರೀತಿ, ಈ ರೇಂಜಲ್ಲಿ ವೇರಿಯೇಷನ್ ಅಂತ. ಓಕೆ, ಈ 4 ಡೆಫಿನೇಷನ್ಸ್ ಇದಾವಲ್ಲ, ಇವು ಪರೀಕ್ಷೆಯ ದೃಷ್ಟಿಯಿಂದ ತುಂಬ ಮುಖ್ಯವಾದಂಥ ಡೆಫಿನೇಷನ್. ಈ 4 ಡೆಫಿನೇಷನ್ನಲ್ಲಿ ಒಂದಾದರೂ ಡೆಫಿನೇಷನ್ನು ಅಥವಾ ಈ ಡೆಫಿನೇಷನ್ಗಳಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ತುಂಬ ಹೆಚ್ಚು. ಹಾಗಾಗಿ ಸ್ವಲ್ಪ ಗಮನ ಇಟ್ಟು ನೀವು ಇದನ್ನು ತಿಳ್ಕೊಳ್ಳಿ. ನೋಡಿ, ಡೆಫಿನೇಷನ್ ಕಲಿಬೇಕು ಅಂದರೆ ನಿಮಗೆ ನೋಡಿ ಸೂತ್ರದ ಥರ ಇದಾವಲ್ಲ. ಓಕೆ, ಕೈ ಈಸ್ ಈಕ್ವಲ್ ಟು M ಬೈ H, ಅಥವಾ ಮೊದಲನೇ ಡೆಫಿನೇಷನಲ್ಲಿ M ಈಸ್ ಈಕ್ವಲ್ ಟು M ನೆಟ್ ಡಿವೈಡೆಡ್ ಬೈ B. ಇವು ಆ ಸೂತ್ರಗಳನ್ನು ನೆನ್ಪಿಟ್ಕೊಂಡ್ರೆ ಸಾಕು, ನೀವು ಡೆಫಿನೇಷನನ್ನು ಬರೀಬೋದು. ಓಕೆ, ಹಾಗಾಗಿ ನೀವೇ ಈ 4 ಡೆಫಿನೇಷನನ್ನು
ಕಲಿಲೇಬೇಕು ಮತ್ತು ಸೂತ್ರಗಳನ್ನು ಕಲಿಲೇಬೇಕು. ಓಕೆ, ಇಲ್ಲಿಂದವರೆಗೂ ಕೇಳಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.